ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು. ಅರೌಂಡ್ 200+ ನನಗೆ ಬರ್ಡೇ ವಿಶಸ್ ಬಂದಿದೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದು ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಲೈಫಲ್ಲಿ ಇಷ್ಟೊಂದು ಬೆಸ್ಟ್ ವಿಶಸ್ ನನಗೋಸ್ಕರ ಅಂತ ಬಂದಿರೋದು. ಅದು ಕೆಲವರೆಲ್ಲ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ಅಂದರೆ ಒಂದೊಂದು ಮೆಸೇಜ್ಗೂ ನಾನು ರಿಪ್ಲೈ ಮಾಡಿದ್ದೀನಿ. ಯಾಕೆಂದರೆ ನೀವು ನಿಮ್ಮ ಟೈಮ್ ಕೊಟ್ಟು ನನಗೆ ಕಮೆಂಟ್ ಮಾಡಿ ವಿಶ್ ಮಾಡಿದ್ದೀರಾ ಅಂದರೆ ನಾನು ಡೆಫಿನೆಟ್ಲಿ ನಿಮ್ಮ ಟೈಮ್ಗೆ ಕಮೆಂಟ್ಗೆ ಬೆಲೆ ಕೊಡಲೇಬೇಕು ಅಂತ ನಾನೂ ರಿಪ್ಲೈ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ನಮ್ಮ ಹಸ್ಬೆಂಡು ಮತ್ತು ದೊಡ್ಡ ಮಗಳಿಗೂ ಎಲ್ಲ ತೋರಿಸ್ತಾ ಇದ್ದೆ, ನೋಡಿ ಎಷ್ಟು ಒಳ್ಳೆ ಕಮೆಂಟ್ ಮಾಡಿದ್ದೀರಾ ಅಂದರೆ. ಕೆಲವರೆಲ್ಲ ಹೇಳಿದ್ರಿ, ನೀವೆಲ್ಲೋ ಇರ್ತೀರಾ, ನಾವೆಲ್ಲೋ ಇರ್ತೀವಿ, ಒಂಥರ ಬಾಂಡಿಂಗ್ ಬೆಳೆದೋಗಿರುತ್ತೆ, ಎಷ್ಟು ಮೋಟಿವೇಟ್ ಮಾಡ್ತೀರಾ ನಮಗೋಸ್ಕರ ಅಂತ. ನಿಮ್ದು ಏನೇ ವಿಶಸ್ ಇದ್ದರೂ ಎಲ್ಲ ಚೆನ್ನಾಗಾಗಲಿ ಅಂತ ಮನಸಾರ ಎಷ್ಟು ಹಾರೈಸಿದ್ದೀರಾ ಅಂದರೆ ಒಬ್ಬೊಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ ಅದೇ ಥ್ಯಾಂಕ್ಫುಲ್ ಥಾಟ್ಸ್ ಜೊತೆಗೆ ಇವತ್ತಿನ ವ್ಲಾಗಲ್ಲಿ ಏನು ಗೊತ್ತಾ, ಏನಾದರೂ ನಾನು ಹೇಳೋ ಒಂದು 50 ರೀತಿಯಲ್ಲಿ ನೀವು ಯಾವುದನ್ನು ಒಂದು ರೀತಿಯಲ್ಲಾದರೂ ನೀವು ಈ ಥರ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಯು ಆರ್ ರಾಂಗ್, ಆಯಿತಾ? ಅಂದರೆ ನೀವು ಥಿಂಕ್ ಮಾಡ್ತಿರೋ ರೀತಿ ರಾಂಗ್ ಅಂತ ಅರ್ಥ. ನೋಡ್ಕೊಳ್ಳಿ, ಯಾವುದನ್ನು ಒಂದು ರೀತಿಯಲ್ಲಿ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತ. ಫಸ್ಟ್ ಬಂದು ಕೆಲವು ಸೆಕ್ಷನ್ಸ್ ಅರೌಂಡ್ 10 ಪಾಯಿಂಟ್ಸ್ ಹೆಂಗೆ ಹೇಳ್ತೀನಿ ಅಂದರೆ, ಸೆಲ್ಫ್ ಕ್ರಿಟಿಸಿಸಮು ಮತ್ತು ಲೋ ವರ್ತ್ ಅಂತ ಹೇಳಿ. ಸೆಲ್ಫ್ ವರ್ತ್ ಅಂದರೆ ನನಗೆ ಯೋಗ್ಯತೆ ಇಲ್ಲ, ನನಗೆ ಕರೆಕ್ಟಾಗಿ ಏನೂ ಮಾಡೋಕ್ಕೆ ಬರಲ್ಲ ಅಂತ ನಮ್ಮನ್ನು ನಾವು ಸೆಲ್ಫಾಗಿ ಡಿಮೋಟಿವೇಟ್ ಮಾಡ್ಕೊಳ್ಳೋಂಥ ಪಾಯಿಂಟ್ಸ್, ಆಯಿತಾ? ಈ ಥರ ಯಾವುದಾದ್ರು ಒಂದು ನೀವು ಥಿಂಕ್ ಮಾಡ್ಕೊಳ್ತಿದ್ದೀರಾ ಅಂತ ಯೋಚನೆ ಮಾಡಿ. ಅಂದರೆ ಫಸ್ಟ್, ನಾನು ಒಳ್ಳೆಯವಳಲ್ಲ, ಅಂದರೆ ನಾನು ಬೇರೆಯವರಷ್ಟು ಒಳ್ಳೆಯವಳಲ್ಲ, ನಾನಷ್ಟು ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಬೇರೆಯವರಷ್ಟು ನಂಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಳ್ಳೋದು. ಅಥವಾ ಏನಾದರೂ ಕೆಲಸ ಕೊಟ್ಟರೆ ನಾನು ಎಲ್ಲ ಗಡಿಬಿಡಿ ಮಾಡಿಬಿಡ್ತೀನಿ, ಅಂದರೆ ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ನಾನು ಮೆಸ್ಸಪ್ ಮಾಡಿಬಿಡ್ತೀನಿ ಥಿಂಗ್ಸ್ನ ಅಂತ ಅಂದ್ಕೊಳ್ಳೋದು. ಇನ್ನೊಂದು, ಯಾರೂ ನನ್ನನ್ನು ಇಷ್ಟಪಡಲ್ಲ ಅಂತ ಅಂದ್ಕೊಳ್ಳೋದು. ಆಮೇಲೆ ನನ್ನ ಲೈಫೇ ಒಂದು ಫೇಲ್ಯೂರು, ನಾನು ಏನೇ ಟ್ರೈ ಮಾಡಿದ್ರು ಎಲ್ಲ ಫೇಲ್ ಆಗುತ್ತೆ ಅಂತ ಅಂದ್ಕೊಳ್ಳೋದು. ನೆಕ್ಸ್ಟ್ ಬಂದು, ಏನೇ ಆದರೂ ಕೂಡ ನನ್ನ ಲೈಫಲ್ಲಿ ಸಕ್ಸಸ್ ಆಗಲ್ಲ ಅಂತ ನಮ್ಮನ್ನು ನಾವು ಡಿಮೋಟಿವೇಟ್ ಮಾಡ್ಕೊಳ್ಳೋದು. ಅಥವಾ ಕೆಲವರು ಏನು ಅಂದ್ಕೊಳ್ತಾರೆ ಅಂದರೆ, ನನ್ನ ಲೈಫಲ್ಲಿ ಹ್ಯಾಪಿನೆಸ್ಗೆ ನಾನು ಡಿಸರ್ವಿಂಗೇ ಇಲ್ಲ, ಅಂದರೆ ನಾನು ಏನು ಪ್ರಯತ್ನ ಮಾಡಿದ್ರು ನನ್ನ ಲೈಫಲ್ಲಿ ಹ್ಯಾಪಿನೆಸ್ಸೇ ಬರಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಆ ರೀತಿ ನಾವು ಅಂದ್ಕೊಳ್ಳೋದು. ಅಥವಾ ಬೇರೆಯವರಷ್ಟು ಪರ್ಫೆಕ್ಟಾಗಿ ನಾನು ಮಾಡಲ್ಲ, ಅಷ್ಟು ಟ್ಯಾಲೆಂಟ್ ನನ್ನಲ್ಲಿ ಇಲ್ಲ ಅಂತ ಅಂದ್ಕೊಳ್ಳೋದು. ಅಥವಾ ಇನ್ನೂ ಎಕ್ಸ್ಟ್ರೀಮಲ್ಲಿ ಅಂದರೆ, ನಮ್ಮನ್ನು ನಾವು ಹೇಗೆ ಕೆಳಗೆ ಮಾಡ್ಕೋತೀವಿ ಅಂದರೆ, ನಾವೇನೋ ಬೇರೆಯವ್ರಿಗೆ ಭಾರವಾಗಿದ್ದೀವೇನೋ. ಎಸ್ಪೆಷಲಿ ಹೌಸ್ ವೈಫ್ ಹತ್ರ ಥಿಂಕ್ ಮಾಡ್ತಾರೆ, ಅಯ್ಯೋ ನಾವು ಭಾರವಾಗಿದ್ದೀವಿ, ನಾವು ಕೆಲಸ ಮಾಡ್ತಿಲ್ಲ, ಹಸ್ಬೆಂಡಿಗೆ ಭಾರ ಆಗಿದ್ದೀವಿ, ಅತ್ತೆ ಮನೆಗೆ ಭಾರ ಆಗಿದ್ವಿ, ಪ್ಲೀಸ್ ಆ ಥರ ಥಿಂಕ್ ಮಾಡಬೇಡಿ, ಆಯಿತಾ? ನೀವು ಮಾಡೋ ಅಷ್ಟು ಯಾರೂ ಮಾಡಲ್ಲ. ನೆಕ್ಸ್ಟ್, ನಾನು ಯಾವಾಗಲೂ ಪರ್ಫೆಕ್ಟಾಗಿರಬೇಕು, ನಾನು ಪರ್ಫೆಕ್ಟಾಗಿಲ್ಲ, ನನ್ನ ಕ್ರಿಟಿಸೈಸ್ ತನಗೆ ತಾನು ತುಂಬ ಕ್ರಿಟಿಸೈಸ್ ಮಾಡ್ಕೊಳ್ಳೋಂಥದ್ದು. ಇದು ಬಂದು ಸೆಲ್ಫ್ ಕ್ರಿಟಿಸಿಸಮಲ್ಲಿ ಪಾಯಿಂಟ್ಸು. ಈ 10 ರೀತಿಯಲ್ಲಿ ಯಾವುದನ್ನ ನೀವು ಥಿಂಕ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಅದನ್ನು ತಲೆಯಿಂದ ತೆಗ್ದಾಕಿ, ಆಯಿತಾ? ನಮಗೆ ನಾವೇ ಕ್ರಿಟಿಸೈಸ್ ಮಾಡಿದ್ರೆ ಬೇರೆಯವ್ರಿಗೆ ಒಳ್ಳೆ ಸುಪ್ಪತ್ತಿಗೆ ಹಾಕ್ಬಿಟ್ಟು ಬನ್ನಿ ನಮ್ಮನ್ನು ಕ್ರಿಟಿಸೈಸ್ ಮಾಡಿ ಅನ್ನೋ ಲೆವೆಲ್ಗೆ ಸ್ವಾಗತ ಮಾಡ್ದಂಗೆ. ಫಸ್ಟ್ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಆಯಿತಾ? ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಏನೇ ಸೋತರೂ ಕೂಡ, ನಮ್ಮದ್ರಲ್ಲಿ ಏನೇ ಟ್ಯಾಲೆಂಟ್ ಇಲ್ಲ, ಎಷ್ಟು ಸಾರಿ ನಾವು ಎಡವಿದ್ರೂ ಕೂಡ, 100 ಸಾರಿ ಎಡವಿದ್ರು 100ನೇ ಸಾರಿ ನಾವು ಟ್ರೈ ಮಾಡ್ತಾನೆ ಇರಬೇಕು, ಪ್ರಯತ್ನ ಮಾಡ್ತಾನೆ ಇರಬೇಕು. ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾರೆ. ಆಬ್ವಿಯಸ್ಲಿ ಅದು ನಾವು ಸೋತಿದ್ದೀವಿ ಅಂದರೆ ಎಷ್ಟು ಸತಿ ಸೋತಿರ್ತೀವಿ, ನಾವು ತುಂಬ ಕಲಿಯೋದು ಸೋತಾಗ್ಲೇ, ಆಯಿತಾ? ಅದಕ್ಕೇ ನಮ್ಮನ್ನು ನಾವು ಕೆಳಗೆ ಮಾಡ್ಕೊಳ್ಳೇಬಾರ್ದು. ನಾವು ನಮ್ಮ ಲೈಫಲ್ಲಿ ನಮಗೆ ಬೆಲೆ ಕೊಟ್ರೇ 4 ಜನ ನಮಗೆ ಬೆಲೆ ಕೊಡೋದು. ಸೊ ಆ ಥರದ್ದೆಲ್ಲ ತೆಗ್ದಾಕಿ. ಓಕೆ, ನೆಕ್ಸ್ಟ್ ಬಂದು ನಾವು ಯಾವುದ್ರ ಬಗ್ಗೆ ಥಿಂಕ್ ಮಾಡ್ತೀವಿ ಅಂದರೆ, ಯೂಶಲಿ ಓವರ್ ಥಿಂಕಿಂಗು ಮತ್ತು ವರೀಸ್. ಎಷ್ಟು ಯೋಚನೆ ಮಾಡ್ತಿರ್ತೀವಿ ಅಂದರೆ, ಹಿಂಗೆಲ್ಲ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ನೋಡ್ತೀನಿ. 10 ರೀತಿಯಲ್ಲಿ ಯಾವುದನ್ನು ನೀವು ಯೋಚನೆ ಮಾಡ್ತಿದ್ದೀರಾ ಅಂದರೆ ಅಗೇನ್ ತಲೆಯಿಂದ ತೆಗ್ದಾಕಿ. ಮುಂದೆ ಏನಾದರೂ ಕೆಟ್ಟದಾದರೆ ಈ ರೀತಿ ಯೋಚನೆ ಮಾಡೋದು. ನೆಕ್ಸ್ಟ್, ಬೇರೆಯವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬೋದು, ನಾನು ಈ ಥರ ಮಾಡಿಬಿಟ್ರೆ ಬೇರೆಯವರು ನನ್ನ ಬಗ್ಗೆ ಏನಾದರೂ ತಪ್ಪು ಯೋಚನೆ ಮಾಡ್ಬೋದಲ್ವ, ಹೇಗೆ ಯೋಚನೆ ಮಾಡ್ತಾರೆ ಅಂತಲೇ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳೋದು. ನೆಕ್ಸ್ಟ್, ಮಾತಾಡ್ಬಿಟ್ವಿ, ಆಮೇಲೆ ಅಯ್ಯೋ ನಾನು ತಪ್ಪು ಮಾತಾಡಿದ್ನೇನೋ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಆಮೇಲೆ ಎಷ್ಟೋ ಸರಿ ನಮ್ಮದು ತಪ್ಪೇ ಇರಲ್ಲ, ಆಯಿತಾ? ಕಾನ್ಫಿಡೆನ್ಸ್ ಇಲ್ಲದೆ ನಾವು ಏನು ಅನ್ಕೋತೀವಿ ಅಂದರೆ, ಅಯ್ಯೋ ತಪ್ಪು ನಂದೇನೇನೋ,
ಆಯಿತಾ. ಏನೋ ಒಂದು ಡಿಸ್ಕಷನ್ಸ್ ಇರುತ್ತೆ, ನಿಮ್ಮದು ತಪ್ಪೇ ಇರಲ್ಲ, ಯಾವಾಗಲೂ ನೀವೇ ಸರಿ ನೀವೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಎಷ್ಟೊಂದು ಸರಿ ಏನಾಗುತ್ತೆ ಅಂದರೆ ನಾವು ಕಾನ್ಫಿಡೆನ್ಸ್ನ ಕಳ್ಕೊಂಡು ಅಯ್ಯೋ ನಾನೇ ತಪ್ಪು ಮಾಡಿಬಿಟ್ನೇನೋ, ನಾನೇ ಸರಿ ಇಲ್ವೇನೋ ಲೈಫಲ್ಲಿ, ಈ ಥರ ಥಿಂಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟು ಚಿಕ್ಕದನ್ನು ಗುಡ್ಡದಷ್ಟು ಮಾಡಿಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಅಲ್ಲಿ ಜಗಳ ಒಂದು ಚಿಕ್ಕ ವಿಷಯಕ್ಕಾಗಿರುತ್ತೆ, ಮಕ್ಕಳು ಓದಿನ ವಿಷಯಕ್ಕೋ ಅಥವಾ ಸಾಂಬಾರು ಗುಪ್ಪಿಲ್ಲ, ಈ ಥರ ಚಿಕ್ಕ ವಿಷಯಕ್ಕಾಗಿರುತ್ತೆ. ಸೊ ಮೈನ್ಯೂಟ್ ಥಿಂಗ್ಸ್ನ ತುಂಬ ಓವರ್ ಥಿಂಕ್ ಮಾಡಿಕೊಂಡು ಜೀವನದಲ್ಲಿ ಒಂದು ಖುಷಿನ ಹಾಳು ಮಾಡ್ಕೊಳ್ಳೋದು. ಮೇ ಬಿ ಹೆಂಗೆ ಯೋಚನೆ ಮಾಡ್ಬೋದು ಅಂದರೆ ಎಲ್ಲ ಮುಂದೆ ಎಲ್ಲ ಆಗೋದೆಲ್ಲ ಕೆಟ್ಟದ್ದೇ ಆಗುತ್ತೇನೋ, ನಾನೇ ಎಲ್ಲ ಕಂಟ್ರೋಲ್ ಮಾಡಬೇಕೇನೋ ಲೈಫಲ್ಲಿ, ಆ ಥರ ಎಲ್ಲ ದೊಡ್ಡ ನಮ್ಮದು ಮೂರ್ಖತನ. ಎಷ್ಟೋ ವಿಷಯಗಳು 99% ವಿಷಯಗಳು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ಅನ್ಕೋತೀವಿ ನಮ್ಮ ಪಾಸ್ಟ್ನ ಮರಿಬೇಕು, ನಾವು ಫ್ಯೂಚರಲ್ಲಿ ತುಂಬ ಚೆನ್ನಾಗಿರಬೇಕು, ಎಲ್ಲ ರಿಲ್ಯಾಕ್ಸಾಗಿ ನಾವು ಲೈಫ್ನ ಲೀಡ್ ಮಾಡಬೇಕು ಅಂತ. ಬಟ್ ಏನಾಗುತ್ತೆ ಅಂದರೆ ನಾವೇನು ಅನ್ಕೋತೀವಿ ಅಂದರೆ ಅದನ್ನು ಮರಿಬಾರ್ದೇನೋ, ಅದನ್ನು ನೆನ್ಪಿಟ್ಕೊಂಡೇ ಇರಬೇಕೇನೋ, ಈ ಥರ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದನ್ನು ಮರೆತುಬಿಟ್ರೆ ನಾವು ಸಂತೋಷವಾಗಿ, ಕೆಲವರೆಲ್ಲ ನೋಡಿದ್ದೀರಾ ತುಂಬ ನಕ್ಬಿಟ್ರೆ ಅಯ್ಯೋ ನನಗೆಲ್ಲೋ ಏನೋ ಪ್ರಾಬ್ಲಮ್ ಬರುತ್ತೇನೋ, ನಾನು ಜಾಸ್ತಿ ನಗಬಾರ್ದು, ತುಂಬ ನೆಮ್ಮದಿಯಾಗಿರಬಾರ್ದು, ತುಂಬ ಸಂತೋಷವಾಗಿರಬಾರ್ದು, ಈ ಥರ ಎಲ್ಲ ಥಿಂಕ್ ಮಾಡ್ತಾರೆ. ಜಾಸ್ತಿನೂ ನಗಕ್ಕೆ ಹೋಗ್ಬೇಡಿ, ಜಾಸ್ತಿನೂ ಅಳಕ್ಕೆ ಹೋಗ್ಬೇಡಿ, ನೆಮ್ಮದಿಯಿಂದ ಖುಷಿಯಾಗಿ ಇರಬೇಕು, ಆಯಿತಾ. ಸೊ ನಾನು ಕಂಡ್ಕೊಂಡಿರೋದು ಅಷ್ಟೇ. ಈಗ ಸುಮಾರು ಸತಿ ಕೇಳಿದ್ದೀನಿ, ಜೋಕ್ ಹೇಳಿರ್ತಾರೆ, ನಗ್ತಾ ಇರ್ತಾರೆ, ಅಯ್ಯೋ ನಾನು ಜಾಸ್ತಿ ನಗಲ್ಲಪ್ಪ, ಅಳ್ತೀನಿ ನಾನು ಅಂತ ಅಂತಾರೆ. ನೀವು ಆ ಥರ ಥಿಂಕ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ರೀತಿ ಓವರಾಗಿ ಥಿಂಕ್ ಮಾಡೋದು, ಒಂಥರ ಫ್ಯೂಚರ್ ಬಗ್ಗೆ ತುಂಬ ಥಿಂಕ್ ಮಾಡಿಕೊಂಡು ಈಗಲೇ ದುಃಖ ಪಟ್ಕೊಂಡು ಕೂತ್ಕೊಳ್ಳೋದು, ಅಥವಾ ಹಿಂದೆ ಏನೋ ಆಗಿದೆ ಅಂದ್ಕೊಂಡು ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಇದರಲ್ಲಿ ಯಾವುದೇ ನಿಮ್ಮ ಥಿಂಕಿಂಗ್ಸ್ ಇದ್ದರೂ ಪ್ಲೀಸ್ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಥರ್ಡ್ ಬಂದು ಒಂಥರ ರಿಗ್ರೆಟ್ ಫೀಲ್ ಮಾಡ್ಕೊಳ್ಳೋದು ಅಥವಾ ಗಿಲ್ಟ್ ಫೀಲ್ ಮಾಡೋದು. ಹಿಂಗೆ ಗೊತ್ತಾ, ನಾನು ಮಾಡಬಾರ್ದಿತ್ತು, ಅಯ್ಯೋ ಈ ಕೆಲಸ ಮಾಡಾಗಿದೆ, ಅದನ್ನು ತಲೆ ಕೆಡಿಸ್ಕೊಳ್ಳೋಷ್ಟು ಯೋಚನೆ ಮಾಡಿ ಅಯ್ಯೋ ಮಾಡಬಾರ್ದಿತ್ತು ಅಂತ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಇನ್ನೊಂದು, ಏನೋ ಒಂದು ಚಾಯ್ಸ್ ಮಾಡಿರ್ತೀರ, ಆಯಿತಾ, ಅಲ್ಲಿಂದ ತಪ್ಪು ಆಗಿದೆ, ಲೈಫು ಅಂದಮೇಲೆ ತಪ್ಪು ಸರಿ ಆಗ್ತಾ ಇರುತ್ತೆ, ಅದನ್ನೇ ಥಿಂಕ್ ಮಾಡಿಕೊಂಡು ಅಯ್ಯೋ ನಾನು ಯಾವಾಗಲೂ ತಪ್ಪು ಡಿಸಿಷನ್ನೇ ಮಾಡ್ತೀನಿ, ನನಗೆ ಡಿಸಿಷನ್ ಮಾಡೋಕ್ಕೆ ಬರಲ್ಲ, ನನಗೆ ಚಾಯ್ಸ್ ಮಾಡೋಕ್ಕೆ ಬರಲ್ಲ ಅಂತ ನಮ್ಮನ್ನು ನಾವು ದುಃಖದಲ್ಲಿ ತಳ್ಳೋದು. ನೆಕ್ಸ್ಟ್ ಏನು ಅನ್ಕೋತೀವಿ ಅಂದರೆ ಅಯ್ಯೋ ನಾನು ಅದನ್ನು ಹೋಗ್ಬಿಟ್ಟು ಚೇಂಜ್ ಮಾಡೋಕ್ಕಾಗತ್ತಾ, ಈ ಥರ ಎಲ್ಲ ಥಿಂಕ್ ಮಾಡೋದು. ಎಲ್ಲ ನನ್ನದೇ ತಪ್ಪು, ನಾನು ಎಲ್ಲ ರಾಂಗ್ ಡಿಸಿಷನ್ಸೇ ಮಾಡ್ತೀನಿ, ನನ್ನ ಲೈಫೇ ವೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈ ರೀತಿ ಒಂಥರ ರಿಗ್ರೆಟು ಗಿಲ್ಟಲ್ಲೇ ಜೀವನ ಮಾಡ್ತಾಯಿದ್ರೆ ನಿಮ್ಮ ಥಿಂಕಿಂಗ್ನ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟು 4th ಸೆಕ್ಷನ್ ಏನು ಗೊತ್ತಾ, ಫುಲ್ಲು ಕೋಪ ದ್ವೇಷದಿಂದ ನಮ್ಮ ಥಿಂಕಿಂಗ್ಸ್ ಇರುತ್ತೆ. ಅಂದರೆ ಹೆಂಗಿರುತ್ತೆ ಗೊತ್ತಾ, ಎಕ್ಸಾಂಪಲ್ ಹೇಳ್ತೀನಿ, ಯೋಚನೆ ಮಾಡಿ. ನೀವು ಎಲ್ಲರೂ ಯೋಚನೆ ಮಾಡ್ತಾರೆ, ಬಟ್ ನೀವು ಯೋಚನೆ ಮಾಡ್ತಿದ್ರೆ ಇವತ್ತಿಂದ ಚೇಂಜ್ ಆಗಿ. ಹೆಂಗೆ ಅಂದರೆ ಆ ವ್ಯಕ್ತಿ ಬೇಕು ಅಂತಲೇ ನನಗೆ ಈ ಥರ ಮೋಸ ಮಾಡಿದ್ದಾರೆ ಅಂತ ಥಿಂಕ್ ಮಾಡೋದು, ಅವ್ರು ಬೇಕು ಅಂತಾನೆ ನನಗೆ ಈ ಥರ ಅವಮಾನ ಮಾಡಿದ್ದಾರೆ, ಬೇಕು ಅಂತಲೇ ನನಗೆ ಕಾಲು ಎಳ್ತಿದ್ದಾರೆ, ಈ ಥರ ಥಿಂಕ್ ಮಾಡ್ಕೊಂಡು ಅದು ಆಗೋಗಿದೆ, ಆಯಿತಾ. ನಮ್ಮ ಮನಸ್ಸಲ್ಲಿ ನಮ್ಮ ತಲೆಯಲ್ಲಿ ಅದನ್ನು ಯೋಚನೆ ಮಾಡ್ತಾ ನಮ್ಮ ಮನಸ್ಸು ಶಾಂತಿನ ಹಾಳು ಮಾಡ್ಕೊಳ್ಳೋದು ಇದೊಂದು. ಇನ್ನೊಂದು ಇನ್ನೂ ಎಕ್ಸ್ಟ್ರೀಮು, ಅವ್ರ ಆ ಥರ ಮಾಡಿದಾರಲ್ವ, ನಾನು ಯಾವತ್ತೂ ಅವ್ರನ್ನ ಕ್ಷಮಿಸಲ್ಲ, ಅವರಂತೂ ನನ್ನ ದ್ವೇಷ ಸಾಧಿಸ್ತೀನಿ, ಅದೊಂಥರ ದ್ವೇಷ ಸಾಧಿಸ್ಬೇಕು ಅಂತಾರಲ್ಲ, ಇಡೀ ಎಷ್ಟು ದಿನ ಆದರೂ ನಾನು ಅವ್ರನ್ನ ಕ್ಷಮಿಸಲ್ಲ, ತಲೆಯಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸ್ತೀನಿ ಅಂತ, ಸೇಡ್ ತೀರ್ಸ್ಕೊತೀನಿ ಅಂತ ತಲೆಯಲ್ಲಿ ಇಟ್ಕೊಳ್ಳೋದು. ನೆಕ್ಸ್ಟ್ ಇನ್ನೊಂದು ಸತಿ, ಕೆಲವು ಸತಿ ಏನು ಥಿಂಕ್ ಮಾಡ್ತೀವಿ ಅಂದರೆ, ಏನಾದರೂ ತುಂಬ ಬೆಲೆ ಕೊಡಲಿಲ್ಲ ಅಂದರೆ ಅವ್ರು ಯಾವಾಗಲೂ ನನ್ನ ಅಡ್ವಾಂಟೇಜ್ ತೊಗೋತಾರೆ, ಯಾಕೆ ನನಗೆ ಈ ಥರ ಆಗುತ್ತೆ ಲೈಫಲ್ಲಿ, ನನಗೆ ಏನಕ್ಕಾಗುತ್ತೆ, ಏನಕ್ಕೆ ಎಲ್ಲರೂ ದ್ವೇಷ ಸಾಧಿಸ್ತಾರೆ, ನನಗೆ ಏನಕ್ಕೆ ಮೋಸ ಮಾಡ್ತಾರೆ, ಯಾಕೆ ನನಗೆ ಅಂತಾರೆ. ಆ ಥರ ಥಿಂಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಜ ಹೇಳಲ್ಲ, ಪ್ರಪಂಚದಲ್ಲಿ ಸುಮಾರು ಜನಕ್ಕೆ ಹಾಗೆ ಆಗೋದು. ಈಗ ನನ್ನನ್ನು 10 ಜನ ಇಷ್ಟಪಡ್ತಾರೆ ಅಂದರೆ ಮೇ ಬಿ 20 ಜನ ಇಷ್ಟಪಡ್ದೇ ಇರ್ಬೋದು, ಆಯಿತಾ. 20 ಜನ ಇಷ್ಟಪಡ್ತಾರೆ ಅಂದರೆ ಒಂದು 5 ಜನ ಇಷ್ಟಪಡ್ದೇ ಇರ್ಬೋದು. ಅಂದರೆ ಪ್ರತಿಯೊಬ್ಬರಿಗೂ ದ್ವೇಷಿಗಳು, ಪ್ರೀತಿ ಮಾಡೋರು ಇದ್ದೇ ಇರ್ತಾರೆ. ನನಗೆ ಯಾಕೆ ಕಷ್ಟಗಳು ಬರ್ತವೆ, ನನಗೆ ಯಾಕೆ ಎಲ್ಲರೂ ದ್ವೇಷಿಸ್ತಾರೆ, ನನ್ನನ್ನು ಯಾಕೆ ಅಡ್ವಾಂಟೇಜಾಗಿ ತೊಗೋತಾರೆ, ಈ ಥರ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮಷ್ಟು ನೋವು ತಿನ್ನೋರು ಇನ್ನೊಬ್ರಿಲ್ಲ, ಆಯಿತಾ. ಸೊ ಇದೊಂದು ಸೆಕ್ಷನ್ ಅಂದರೆ ಕೋಪ, ದ್ವೇಷ, ಸೇಡು, ಇಂಥ ಸೆಕ್ಷನ್ಸು. ಇದರಿಂದ ನಾವು ಲೈಫಲ್ಲಿ ಸಾಧಿಸುವಂಥದ್ದೇನಿಲ್ಲ, ಬಟ್ ಕಳ್ಕೊಳ್ಳೋದಂತೂ ತುಂಬ ಇದೆ. ನೆಕ್ಸ್ಟ್ ಸೆಕ್ಷನ್ ಬಂದು ಭಯ ಥಿಂಕಿಂಗು. ಅಂದರೆ ಎಲ್ಲಿ ನನ್ನನ್ನು ಬೆಲೆ ಕೊಡಲ್ಲ, ಹೆಂಗೆ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತ. ಅಂದರೆ ಈಗ ನಮ್ಗೆ ಹೆಂಗೆ ತಲೆಯಲ್ಲಿರುತ್ತೆ ಅಂದರೆ, ಈಗ ನೋಡಿ ಒಂದೇನೋ ಫಂಕ್ಷನಲ್ಲಿರುತ್ತೆ, ಎಲ್ಲರಿಗೂ ಆಸೆ ಇದ್ದಿರುತ್ತೆ ನಮ್ಮನ್ನು ಕನ್ಸಿಡರ್ ಮಾಡಲಿ ಏನಾದ್ರು ಡಿಸ್ಕಷನ್ ಇದ್ದಾಗ ಅಂತ. ಬಟ್ ಅವ್ರು ಕನ್ಸಿಡರ್ ಮಾಡಿಲ್ಲ ಅಂದರೆ ಎಷ್ಟು ಲೆವೆಲ್ಗೆ ನಾವು ಥಿಂಕ್ ಮಾಡ್ತೀವಿ ಅಂದರೆ,
ಓ ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರು, ಅವರು ನನ್ನನ್ನು ಬಿಟ್ಬಿಟ್ರು, ನನ್ನನ್ನು ಕನ್ಸಿಡರೇ ಮಾಡಲಿಲ್ಲ, ಆ ಥರ ಥಿಂಕ್ ಮಾಡೋದು. ನೆಕ್ಸ್ಟ್ ಯಾರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಲೈಫಲ್ಲಿ, ಎಲ್ಲರೂ ನನ್ನ ಮೇಲೆ ನಗ್ತಾರೆ, ಯಾರು ನನ್ನ ಲವ್ ಮಾಡಲ್ಲ, ಏನಾದ್ರು ನಾನು ಮಾತಾಡ್ಬಿಟ್ರೆ ನನ್ನ ಜಡ್ಜ್ ಮಾಡ್ತಾರೆ. ಈ ರೀತಿ ಒಂಥರ ರಿಜೆಕ್ಷನ್ನು, ಅಯ್ಯೋ ನನ್ನನ್ನು ಯಾರು ಕೇರ್ ಮಾಡಲ್ಲ, ನನಗೆ ಯಾರು ಬೆಲೆ ಕೊಡಲ್ಲ, ನಾನು ಎಲ್ಲರೂ ಹೋದರೆ ನನಗೊಂಥರ ಟ್ರೀಟ್ ಮಾಡ್ತಾರೆ. ಯಾರಿಗೋಸ್ಕರನೋ ನಿಮ್ಮ ಫೀಲಿಂಗ್ಸ್ನ ಏನಕ್ಕೆ ಹರ್ಟ್ ಮಾಡ್ಕೋತೀರಾ? ನೋಡಿ, ಯಾವಾಗಲೂ ನಮ್ಮ ಲೈಫು ಒಬ್ಬರಿಗೆ ಮೆಚ್ಚಿಸೋಕ್ಕೆ ಅಂತಲೇ ಲೈಫ್ನ ಲೀಡ್ ಮಾಡಿದ್ರೆ ಲೈಫ್ ಲಾಂಗ್ ಮೆಚ್ಚಿಸ್ತಾನೆ ಇರಬೇಕು. ಆಗ ನಿಮ್ಗೆ ಇಷ್ಟ ಬಂದಂಗೆ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ, ತುಂಬ ಖುಷಿಯಾಗಿರೋಕ್ಕಾಗಲ್ಲ. ಬರೀ ಎಲ್ಲರೂ ಪ್ಲೀಸ್ ಮಾಡಿಕೊಂಡು ಅವ್ರಿಗಿಷ್ಟ ಬಂದಿದೆ ಅಂತ ನೀವು ಈ ಥರ ಬಟ್ಟೆ ಹಾಕ್ಕೊಳ್ಳೋದು, ಈ ಥರ ನಡ್ಕೊಳ್ಳೋದು, ಈ ಥರ ಮಾತಾಡೋದು, ಈ ಥರ ಅಡುಗೆ ಮಾಡೋದು, ಪ್ರತಿಯೊಂದು ಒಬ್ಬರು ಇಷ್ಟದಂತಲೇ ಆಗ್ತಾ ಇರಬೇಕು ಅಂದರೆ ಸರಿ. ಕೆಲವು ಸತಿ ದೊಡ್ಡವರು ಇರ್ತಾರೆ, ಅವ್ರು ಹೇಳ್ದಾಗ ನಾವು ಮಾಡ್ತಾ ಇರಬೇಕು, ಅದು ಸೆಕೆಂಡರಿ ಆಯಿತಾ. ಅದನ್ನು ನಾನು ಈ ಥರ ಹೇಳ್ತಿಲ್ಲ. ಬಟ್ ಕೆಲವ್ರನ್ನ ಮೆಚ್ಚಿಸೋಕ್ಕೆ ಅಂತಲೇ ನಾವು ಲೈಫ್ನ ಫುಲ್ಲು ಸ್ಯಾಕ್ರಿಫೈಸ್ ಮಾಡೋದು ಅದು ತಪ್ಪು. ಅಯ್ಯೋ ಅವ್ರಿಗೆ ನಾನು ಇಷ್ಟ ಆಗಲ್ಲ, ನಾನು ಹೇಳೋದು ಇಷ್ಟ ಆಗಲ್ಲ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ ಲೈಫು ತುಂಬ ಪ್ಯಾಥೆಟಿಕ್ ಕಂಡೀಷನ್ ಆಗೋಗುತ್ತೆ. ನೆಕ್ಸ್ಟ್ ಸೆಕ್ಷನ್ ಏನು ಗೊತ್ತಾ? ಹೊಟ್ಟೆ ಉರಿ ಅಥವಾ ಜಲಸಿ ಪಡುವಂಥದ್ದು. ಇದಂತೂ ನಮ್ಮ ನೆಮ್ಮದಿನ ತುಂಬ ಹಾಳು ಮಾಡಿಬಿಡುತ್ತೆ. ಇದ್ರ ಜೊತೆಗೆ ಕಂಪ್ಯಾರಿಷನ್ನು. ಏನಕ್ಕೆ ಅವ್ರ ಲೈಫ್ ಅಷ್ಟು ಚೆನ್ನಾಗಿದೆ ನನ್ನ ಲೈಫ್ಗಿಂತ, ಅವರಷ್ಟು ನಾನು ಚೆನ್ನಾಗಿರ್ಬೋದಿತ್ತಲ್ಲ, ನಾನು ಏನಕ್ಕೆ ಹಿಂಗಿದ್ದೀನಿ, ಅಯ್ಯೋ ಅವ್ರು ಬಿಡಿಯಪ್ಪ ತುಂಬ ಲಕ್ಕಿ, ನಾನೇ ಈ ಥರ ಅನ್ಲಕ್ಕಿ, ನನ್ನ ಲೈಫಲ್ಲಿ ಏನು ಮಾಡಿದ್ರು ಏನು ಮುಟ್ಟಿದ್ರು ಎಲ್ಲ ಕೆಟ್ಟದೇ ಆಗ್ತಿರುತ್ತೆ, ಏನೂ ಸಕ್ಸಸ್ ಸಿಗಲ್ಲ, ನಾನು ಯಾವಾಗಲೂ ಸಕ್ಸಸ್ ಆಗಲ್ಲ. ಇನ್ನೊಂದೇನು ಅಂದರೆ ಬೇರೆಯವ್ರಿಗೆ ಯಾರಿಗೋ ಏನೋ ಅಟೆನ್ಷನ್ ಕೊಡ್ತಾಯಿದ್ರೆ ಅದರಿಂದ ತುಂಬ ಜಲಸಿ ಪಡೋದು. ಬೇರೆಯವ್ರನ್ನೇನೋ ಮಾತಾಡ್ಸಿದ್ದಾರೆ ಅಂದರೆ ಅವ್ರನ್ನೇ ಮಾತಾಡಿಸ್ತಾರೆ, ನನ್ನ ಮಾತಾಡ್ಸಲ್ಲ ಅಂತ ಥಿಂಕ್ ಮಾಡೋದು. ಸೊ ಈ ಥರದ್ದೆಲ್ಲ ಥಿಂಕ್ ಮಾಡ್ತಾಯಿದ್ರೆ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿಬಿಡಿ. ಯಾರೋ ಯಾರ ಜೊತೆನೋ ಮಾತಾಡಿದ್ರೆ ನಿಮಗೇನು ಬೇಜಾರು ಅಲ್ವಾ? ನಮ್ಮ ಜೊತೆ ಬಂದು ಮಾತಾಡೋಣ, ಮಾತಾಡಿಲ್ವ ನಮಸ್ಕಾರ ಹೊಡೆದ್ಬಿಟ್ಟು ಆಯಿತು ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರೋಣ ಅಂತ ಖುಷಿಯಾಗಿರೋಣ. ಅದಕ್ಕೆ ಏನಕ್ಕೆ ಜಲಸ್ ಪಡ್ಕೋಬೇಕು? ಯಾರೋ ಏನೋ ಕಾರ್ ತೊಗೊಳ್ಳಿ ಬಿಡಿ. ನಮಗೆ ದೇವರು ಏನದು ಆ ಶಕ್ತಿ ಕೊಟ್ಟಾಗ, ಆ ಕ್ಯಾಲಿಬರ್ ಬಂದಾಗ ಒಂದು ಟೈಮ್ ಅಂತ ಇರಬೇಕಲ್ವ. ಪ್ರತಿಯೊಂದು ಲೈಫಲ್ಲಿ ಏನಾದರೂ ಆಗಬೇಕು ಅಂದರೆ ಒಂದು ಟೈಮ್ ಅಂತ ಬರಲೇಬೇಕು. ಆ ಟೈಮಲ್ಲಿ ಆಗೇ ಆಗುತ್ತೆ. ಸೊ ಒಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಕಂಪ್ಯಾರಿಷನ್ ಮಾಡಿಕೊಂಡು ಲೈಫಲ್ಲಿ ಇರೋ ಖುಷಿನ ಹಾಳು ಮಾಡ್ಕೊಬೇಡಿ. ಎಷ್ಟೋ ಜನಕ್ಕೆ ಕಾರು, ಬಂಗ್ಲೆ, ದುಡ್ಡು, ಹಣ, ಆಸ್ತಿ, ಬಟ್ಟೆ, ಒಡವೆ ಎಲ್ಲ ಇದ್ದರೂ ಕೂಡ ನೆಮ್ಮದಿ ಇರಲ್ಲ. ದೇವರು ನಮಗೆ ನೆಮ್ಮದಿ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ತಿನ್ನೋಕ್ಕೆ 3 ಹೊತ್ತು ಅನ್ನ ಕೊಟ್ಟಿದ್ದಾನೆ. ಅದಕ್ಕೆ ಕೃತಜ್ಞತರಾಗಿರಬೇಕು. ಸೊ ಅದಕ್ಕೆ ಖುಷಿ ಪಡಿ. ಯಾವಾಗಲೂ ಇಲ್ಲದೇ ಇರೋದಕ್ಕೆ ಅರ್ಜ್ ಪಟ್ಕೊಂಡು ಲೈಫ್ನ ನೆಗೆಟಿವಿಟಿಯಾಗಿ ಮಾಡ್ಕೋಬೇಡಿ. ನೆಕ್ಸ್ಟ್ ಥಿಂಕಿಂಗ್ ಹೆಂಗೆ ಅಂದರೆ, ನಾನು ಏನೂ ಚೇಂಜ್ ಮಾಡೋಕ್ಕಾಗಲ್ಲ, ಈ ಟೈಮಲ್ಲಿ ನಾನು ಏನೂ ಸಾಧಿಸೋಕ್ಕಾಗಲ್ಲ, ಟ್ರೈ ಮಾಡಿ ಏನು ಪ್ರಯೋಜನ, ಈಗ ಆಲ್ರೆಡಿ ತುಂಬ ಲೇಟಾಗೋಗಿದೆ, ಎಲ್ಲ ನನ್ನ ಲೈಫಲ್ಲಿ ನನ್ನ ಅಗೇನ್ಸ್ಟೇ ಆಗುತ್ತೆ, ಈ ಥರ ಥಿಂಕ್ ಮಾಡೋದು. ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 1-2 ಮಕ್ಕಳಾಯಿತು ಅಂತ ತಿಳ್ಕೊಳ್ಳಿ. ನಾವು ಹೆಣ್ಮಕ್ಳು ಹಿಂಗೆ ಥಿಂಕ್ ಮಾಡೋದು ಆಯಿತಾ. ಇನ್ನೇನು ನಾನು ಸಾಧಿಸ್ಬೇಕಾಗಿರುತ್ತೆ, ಮಕ್ಕಳದು ನೋಡ್ಕೊಂಡು ಹೆಂಗೋ ಲೈಫ್ನ ಲೀಡ್ ಮಾಡಿಬಿಡೋಣ. ನಿಮಗೆ ಚಾನ್ಸಸ್ ಇಲ್ಲ, ಏನೋ ಸಪೋರ್ಟ್ ಸಿಗ್ತಾ ಇಲ್ಲ ಅಂದರೆ ಪರವಾಗಿಲ್ಲ, ನೀವಿರುವಂಥ ಲೈಫಲ್ಲೇ ಖುಷಿ ಪಡಿ ಆಯಿತಾ. ಆ ಖುಷಿಯಾಗಿರೋದು ಇಂಪಾರ್ಟೆಂಟು. ಬಟ್ ನಿಮಗೆ ಚಾನ್ಸಸ್ ಇದೆ ಅಂದರೆ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ನನಗಿರೋ ಕಷ್ಟಗಳೇ ಸಾಕು, ನನಗೆ ಮನೆ ಮ್ಯಾನೇಜ್ ಮಾಡ್ಕೊಳ್ಳೋದೇ ಆಗಲ್ಲ, ನಂಗೆ ಮಕ್ಕಳು ಮ್ಯಾನೇಜ್ ಮಾಡೋದೇ ಆಗೋಗುತ್ತೆ, ಇನ್ನು ಹೊರಗಡೆ ಹೋಗಿ ಎಲ್ಲಿ ದುಡಿಲಿ, ಹೊರಗಡೆ ಹೋಗಿ ಏನು ಕೆಲಸ ಮಾಡಲಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಜಾಬ್ ಮಾಡ್ತಿರ್ತೀರ, ಅದರಲ್ಲಿ ಸಂಬಳ ಸರಿಗೆ ಬರ್ತಿರಲ್ಲ, ಅಯ್ಯೋ ಅಲ್ಲೇ ಸಾಕೋಗುತ್ತೆ, ಇನ್ನೊಂದು ಕಡೆ ಎಲ್ಲಿ ಹೋಗಲಿ ನಾನು. ನಾವು ಒಂಥರ ಕಾಂಪ್ರಮೈಸಿಂಗ್ ಲೈಫ್ ಸ್ಟೇಟ್ಮೆಂಟ್ಸ್ ಹೇಳ್ಕೊಳ್ಳೋದು. ನಮ್ದು ಆ್ಯಕ್ಚುಲಿ ನಾವು ಮಾಡೋದಕ್ಕಿಂತ ಕ್ಯಾಲಿಬರ್ ಜಾಸ್ತಿ ಇರುತ್ತೆ. ಬಟ್ ನಾವು ಅಂದ್ಕೊಳ್ಳೋದು ಏನು ಅಂತ, ಅಯ್ಯೋ ಇಷ್ಟು ಮಾಡ್ತಿರೋದೇ ಹೆಚ್ಚು, ನಾವು ನಮ್ಮ ಲೈಫಲ್ಲಿ ಇಷ್ಟೇ ಆಗೋದು, ಇನ್ನು ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ನೆಗೆಟಿವ್ ಆಗಿ ನಮಗೆ ನಾವೇ ಮಾತಾಡಿಕೊಂಡ್ರೆ ಲೈಫೂ ನೆಗೆಟಿವ್ ಆಗೇ ಇರುತ್ತೆ. ನಮ್ದಿರುವಂಥ ಕ್ಯಾಲಿಬರ್ ಇನ್ನೂ 200% ಇರುತ್ತೆ. ನಾವು ಅದರಲ್ಲಿ ಒಂದು 10% ಯುಟಿಲೈಸ್ ಮಾಡ್ಕೊಂಡ್ರಲ್ಲ, ಸುಮ್ಮನೆ ಸಣ್ಣ ಪುಟ್ಟದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ನೋಡಿ, ಇರೋದ್ರಲ್ಲಿ ನೆಮ್ಮದಿ ಇರಬೇಕು, ಅದು ಕರೆಕ್ಟ್. ಬಟ್ ಹೊಸದಾಗಿ ಟ್ರೈ ಮಾಡೋದು ತಪ್ಪೇನಿಲ್ಲ ಅಲ್ವಾ. ಸೊ ಅದಕ್ಕೆ ಏನೇ ಇದ್ದರೂ ಕೂಡ ನಿಮ್ಮ ಕೆರಿಯರ್ ಕಂಟಿನ್ಯೂ ಮಾಡೋದಿರ್ಬೋದು, ಏನೋ ಬಿಸ್ನೆಸ್ ಸ್ಟಾರ್ಟ್ ಆಗೋದಿರ್ಬೋದು, ಅಥವಾ ಮಕ್ಕಳಿಗೆ ಓದಿಸೋದೇ ಇರ್ಬೋದು. ನಾನು ಎಷ್ಟೊಂದು ಜನ ಪೇರೆಂಟ್ಸ್ನ ನೋಡಿದ್ದೀನಿ, ಮನೆ ಕೆಲಸನೇ ಆಗೋಗುತ್ತೆ ಮೇಡಮ್, ಮಕ್ಕಳಿಗೆ ಎಲ್ಲಿ ಓದಿಸ್ಲಿ ಅಂತ ಹೇಳ್ತಾರೆ. ಆ ಮನೆ ಕೆಲಸ ಪಕ್ಕಕ್ಕಿಟ್ಟು ಫಸ್ಟ್ ಓದಿಸಿ ಅಂತ ಹೇಳ್ತೀನಿ ನಾನು ಆಯಿತಾ. ಇಂಪಾರ್ಟೆಂಟ್ ಯಾವುದಕ್ಕೆ ಪ್ರಿಯಾರಿಟಿ ಕೊಡ್ತಾ ಇದ್ದೀರಾ ನೀವು? ಮನೆ ಕ್ಲೀನ್ ಆಗದಿದ್ದರೂ ಏನೋ ಒಂದು ವಾರಕ್ಕೊಂದ್ಸತಿ ಮಾಡ್ಕೋಬೋದು. ಮಕ್ಕಳು ಓದಿಲ್ಲ ಅಂದರೆ ವಿಷಯನೇ ಹಾಳು. ಎಕ್ಸ್ಕ್ಯೂಸಸ್ ಕೊಡೋದು ಸುಮ್ಮನೆ ನೆಗೆಟಿವ್ ಆಗಿ, ಅಯ್ಯೋ ನನಗೇ ಎಲ್ಲ ಕೆಲಸಗಳು ಜಾಸ್ತಿ, ಪ್ರಪಂಚದಲ್ಲಿರೋ ಕೆಲಸ ಎಲ್ಲ ನಾವೇ ಮಾಡ್ತಿದ್ದೀವಿ, ಇಂಥದ್ದೆಲ್ಲ ಥಿಂಕಿಂಗ್ ಬಿಟ್ಬಿಟ್ಟು ನೆಪ ಹೇಳೋದನ್ನು ಸ್ಟಾಪ್ ಮಾಡಬೇಕು ಆಯಿತಾ. ನಮಗಿಂತ ಎಲ್ರಿಗೂ 24 hours ಇರೋದು. ನಮಗಿಂತ ಎಷ್ಟು ಕೆಲಸ ಮಾಡೋರು ಇರ್ತಾರೆ ಗೊತ್ತಾ? ದಿನಕ್ಕೆ 3 ಜಾಬ್ ಹೋಗ್ತಾರೆ, ಕೆಲಸ ಮಾಡ್ತಾರೆ, ದುಡಿತಾರೆ. ನಮಗೆ ಬಾಡಿಲಿ ಶಕ್ತಿಲಿರೋವರೆಗೂ ಮನೆಯೂ
ಅಷ್ಟೇ, ಅಯ್ಯೋ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಅಡುಗೆ ಮಾಡಿದ್ದೀನಿ, ನೀನೇನು ಕ್ಲೀನ್ ಮಾಡಲ್ಲ ಅಂತ ನೆಪಗಳನ್ನ ಹೇಳೋದನ್ನು ಸ್ಟಾಪ್ ಮಾಡಿ ಆಯಿತಾ. ನಮ್ಮ ಬಾಡೀಲಿ ಎಷ್ಟೊಂದು ಶಕ್ತಿ ಇರುತ್ತೆ, ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ಸೇಯಿಂಗ್ ಇದೆ, ನಮ್ಮ ತಲೆನ, ನಮ್ಮ ಬ್ರೈನ್ನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿರ್ತೀವೋ ಅಷ್ಟು ಬೆಳೀತಾ ಇರುತ್ತೆ, ಅದು ಅಷ್ಟು ಶಾರ್ಪ್ ಆಗುತ್ತೆ. ಇಲ್ಲ ನೀವು ತಲೆ ಉಪಯೋಗಿಸೋದೇ ಇಲ್ಲ ಅಂದರೆ ಅದು ಹಂಗೆ ಜಿಡ್ಡೊಡ್ದೋಗುತ್ತೆ. ಬಾಡಿನೂ ಅಷ್ಟೇ, ನೀವು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಅದನ್ನು ಯೂಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ. ಈಗ ನಮ್ಮ ಮನೆ ಗಾಡಿನೇ ಯೋಚನೆ ಮಾಡಿ, 2 ವೀಲರು, ಅದನ್ನು ಯೂಸ್ ಮಾಡದೆ ಒಂದು ಮೂಲೆಯಲ್ಲಿ ಬಿಟ್ಟಿದ್ದೀವಿ ಅಂದರೆ ಸ್ಟಾರ್ಟ್ ಆಗುತ್ತಾ? ಅದು ಸ್ಟಾರ್ಟೇ ಆಗೋಲ್ಲ. ಕಿಕ್ ಹೊಡಿಬೇಕು, ಮತ್ತೆ ಏನೋ ಒಂದು ರಿಪೇರಿ ಆಗ್ತಾನೆ ಇರುತ್ತೆ. ಅದೇ ರೆಗ್ಯುಲರ್ ಆಗಿ ಒಂದು ಗಾಡಿನ ಯೂಸ್ ಮಾಡ್ತಾಯಿರಿ, ಪಟ್ ಅಂತ ಓಡ್ತಾ ಇರುತ್ತೆ ಅದು. ಸೊ ಅದೇ ಥರ ಬಾಡಿನ ಪ್ಲೀಸ್ ನೆಪಗಳನ್ನ ಹೇಳೋದು ಸ್ಟಾಪ್ ಮಾಡಿ. ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಕೊಂಡು, ನನ್ನ ಕ್ಯಾಲಿಬರ್ ಜಾಸ್ತಿ ಇದೆ, ನಾನು ಇಷ್ಟಕ್ಕಿಂತ ಜಾಸ್ತಿ ಮಾಡ್ಬೋದು, ನಾನು ಇನ್ನೂ ಓದ್ಬೋದು, ನಾನು ಇನ್ನೂ ಕೆಲಸ ಮಾಡ್ಬೋದು, ಇನ್ನೂ ಮಕ್ಕಳು ಚೆನ್ನಾಗಿ ಓದಿಸ್ಬೋದು, ಈ ರೀತಿ ಥಿಂಕ್ ಮಾಡ್ಕೊಂಡು ಬಂದರೆ ಲೈಫಲ್ಲಿ ನಮಗೆ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಬರಲ್ಲ. ಫಸ್ಟ್ ಆಫ್ ಆಲು ನೆಗೆಟಿವ್ ಥಿಂಕಿಂಗ್ ಏನಕ್ಕೆ ಬರುತ್ತೆ ಅಂದರೆ ತುಂಬ ಪುರ್ಸೊತ್ತಿದ್ದಾಗಲೇ ಬರೋದು. ಯೋಚನೆ ಮಾಡೋಕ್ಕೆ ಎಲ್ಲ ವಿಷಯಗಳು ಆ ಟೈಮಲ್ಲೇ ಬರುತ್ತೆ. ಈಗ ಕೈ ತುಂಬ ಕೆಲಸ ಇದೆ, ಒಂದಾದ್ಮೇಲೆ ಒಂದು ಕೆಲಸ ಇದೆ, ಒಂದಾದ್ಮೇಲೆ ಒಂದು ಕಮಿಟ್ಮೆಂಟ್ಸ್ ಇದೆ ಅಂದರೆ ಅದು ಇದು ಸಣ್ಣ ಪುಟ್ಟ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ನಾವು, ಕರೆಕ್ಟಾ? ಯಾವಾಗ ತುಂಬ ಪುರ್ಸೊತ್ತಿದೆ ಆಗ ಯೋಚನೆ ಮಾಡೋದು, ಅಯ್ಯೋ ಯಾಕೆ ಅವ್ನು ನನಗೇನೆ ಟಾರ್ಗೆಟ್ ಮಾಡ್ತಾನೆ, ಅವಳು ಏನಕ್ಕೆ ಹೊಸ ಸೀರೆಸ್ ತೊಗೊಂಡ್ಲು, ಇವಳು ಏನಕ್ಕೆ ಹೊಸ ಒಡವೆ ತೊಗೊಂಡ್ಲು, ಏನಕ್ಕೆ ಯೋಚನೆ ಮಾಡ್ತೀರಾ ಒಬ್ಬರ ಬಗ್ಗೆ? ನಮ್ಮ ಲೈಫ್ ನಮ್ಮದು, ನಾವು ಖುಷಿಯಾಗಿದ್ದೀವ, ನಮ್ಮ ಲೈಫಲ್ಲಿ ನಾವೇನಾದ್ರು ಇಂಪ್ರೂವ್ ಮಾಡ್ಕೋಬೋದಾ ನೋಡ್ಕೊಳ್ಳಿ. ಅವ್ರ ಲೈಫ್ನ ಕಂಪ್ಯಾರಿಸನ್ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ನಮ್ಮ ಲೈಫಲ್ಲಿ ಇರುವಂಥ ಸುಖನೂ ಹಾಳು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸೊ ಫ್ರೆಂಡ್ಸ್, ಹೋಪ್ ಈ ರೀತಿ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಇವತ್ತೇ ಚೇಂಜ್ ಮಾಡ್ಕೊಳ್ಳಿ. ಒಬ್ಬರನ್ನ ಪ್ಲೀಸ್ ಮಾಡ್ಕೊಳ್ಳೋದು, ಏನೇನೋ ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು ದಿನ ಇಡೀ ಹಾಳು ಮಾಡಿಕೊಂಡು ಲೇಸಿಯಾಗಿ ಕೂತ್ಕೊಂಡು, ಆಮೇಲೆ ನೋಡಿ ನಿಮ್ಗೆ ಏನಾದ್ರು ಎಮೋಷನ್ಸ್ ಬಂತ ಅಳಬೇಕು ಅನ್ಸುತ್ತೆ, ಹತ್ಬಿಟ್ಟು ಒಂದು ಅರ್ಧ ಗಂಟೆ ಆಮೇಲೆ ಆ್ಯಕ್ಟಿವ್ ಆಗಿಬಿಡಿ ಆಯಿತಾ. ಯಾವ್ದು ನಾನು ಹತ್ತಿರ ನಾನು ವೀಕ್ ಆಗಿಬಿಡ್ತೀನಿ, ನಾನು ಸ್ಟ್ರಾಂಗು, ನನ್ನ ಎಮೋಷನ್ಸ್ನ ತೋರಿಸ್ಕೋಬಾರ್ದು, ಇಂಥದ್ದೆಲ್ಲ ಥಿಂಕಿಂಗ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ಥರ ಈ 50 ಥಿಂಕಿಂಗಲ್ಲಿ ನೀವು ಯಾವುದನ್ನ ಥಿಂಕಿಂಗ್ ಮಾಡ್ತಿದ್ದೀರಾ ಅಂದರೆ ಅದರದ್ದು ಪಾಸಿಟಿವ್ ವರ್ಷನ್ಸ್ ನೋಡಿ. ಅಂದರೆ ಫಾರ್ ಎಕ್ಸಾಂಪಲ್ಲು, ನನ್ನ ಲೈಫ್ ಏನಕ್ಕೆ, ನನ್ನದೇ ಲೈಫ್ ಏನಕ್ಕೆ ಹಿಂಗೆ, ಎಲ್ಲರೂ ನನ್ನ ಮೇಲೆ ಏನಕ್ಕೆ ದ್ವೇಷ ಸಾಧಿಸ್ತಾರೆ, ಎಲ್ಲರೂ ನನಗೆ ಏನಕ್ಕೆ ಟಾರ್ಗೆಟ್, ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಲೈಫಲ್ಲೂ ಪಾಸಿಟಿವ್ ಪರ್ಸನ್ಸು ನೆಗೆಟಿವ್ ಪರ್ಸನ್ಸ್ ಇದ್ದೇ ಇರ್ತಾರೆ. ನಂಬರ್ ಆಫ್ ಪೀಪಲ್ ಹೆಚ್ಚು ಕಡಿಮೆ ಆಗ್ಬೋದು ಬಿಟ್ಟರೆ ಪ್ರತಿಯೊಬ್ಬರ ಲೈಫಲ್ಲೂ ಎಲ್ಲರೂ ಇಷ್ಟಪಡಲ್ಲ ಆಯಿತಾ. ಪ್ರತಿಯೊಬ್ಬರಲ್ಲೂ ದ್ವೇಷಿಗಳು ಇದ್ದೇ ಇರ್ತಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ದ್ವೇಷ ಮಾಡೋರು ಇದ್ರೇ ನಾವು ಗ್ರೋ ಆಗಬೇಕು, ಆಮೇಲೆ ಗ್ರೋ ಆಗ್ತೀವಿ ಕೂಡ. ಯಾರಾನ ಏನಾನ ಕಣ್ಣು ಹಾಕ್ತಿದ್ದಾರೆ ನಮ್ಮ ಲೈಫಲ್ಲಿ, ಈಗ ನೋಡಿ ನಮ್ಮ ಏನೋ ವರ್ಕಿಂಗ್ ಪ್ಲೇಸಲ್ಲೇ ಇರಲಿ, ಯಾರಾದರೂ ಹೆಡ್ ಇದ್ದಾರೆ ಅಂದರೆ, ಯಾರು ನಮ್ಮನ್ನು ನೋಡೋರು ಅಬ್ಸರ್ವ್ ಮಾಡೋರು ಇದ್ದಾರೆ ಅಂದರೆ ನಾವು ನೆಟ್ಟು ಕೆಲಸ ಮಾಡ್ತೀವಿ. ಈಗ ನಮ್ಮ ದ್ವೇಷ ಮಾಡೋರು, ನಮ್ಮ ಶತ್ರುಗಳು ಅದೇ ಥರನೇ. ಅವ್ರ ಮುಂದೆ ಹಠದಿಂದ ಛಲದಿಂದ ಇನ್ನೂ ಮೇಲಕ್ಕೆ ಹೋಗ್ಬೇಕು ನಾವು. ಅದನ್ನೇ ಯೋಚನೆ ಮಾಡಿಕೊಂಡು, ಅಯ್ಯೋ ಅವ್ರು ಹಿಂಗೆ ಅಂದ್ಬಿಟ್ರು, ಅವ್ರು ಈ ಥರ ಸಾಧಿಸಿದ್ರು ನಮ್ಮ ಮೇಲೆ ಅಂತ ನಾವು ದ್ವೇಷ ಸಾಧಿಸೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ಸಕ್ಸಸ್ ಕಾಣಲ್ಲ ಅಲ್ವಾ. ಸೊ ಹೋಪ್ ಈ ರೀತಿ ಥಿಂಕ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವತ್ತೇನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ವಾ, ಬರ್ಡೇಗೆ ನನ್ನ ಮಗಳು ಏನೇನೋ ಗಿಫ್ಟ್ ಕೊಟ್ಟಳು ಅಂತ. ಇದೆಲ್ಲ ಅವಳೇ ಕೊಟ್ಟಿದ್ದು, ಮ್ಯಾಕ್ಸಿಮಮ್ 99% ಅವಳೇ ಕೊಟ್ಟಿದ್ದು. ಜೊತೆಗೆ ನಾನು ಕರ್ಕೊಂಡು ಹೋಗಿದ್ನಲ್ಲ, ನನಗೇನೋ ಕೆಲವು ಬೇಕಿತ್ತು, ಅದನ್ನು ತೊಗೊಂಡಿದ್ದೀನಿ. ನಮ್ಮ ಹೆಣ್ಮಕ್ಳು ಅದು 3 ಜನ ಇದ್ದೀವಿ ಅಂದರೆ ಎಷ್ಟು ಬ್ಯಾಂಡ್ಗಳಿದ್ರೂ ಸಾಲದು. ಸೊ ಅದನ್ನೆಲ್ಲ ಕೊಡಿಸಿದ್ಲು ಆಯಿತಾ. ಈ ಬ್ಯಾಂಡ್ಗಳು, ಒಂದು ಬಫ್ ಅಂತೆ, ಒಂದು BB ಕ್ರೀಮ್ ಅಂತೆ, ಇಯರಿಂಗ್ಸು, ಕ್ಲಿಪ್ಸು, ನೇಲ್ ಪಾಲಿಶು, ಅದು ಡ್ಯಾಸ್ಲರ್ ಅವ್ರದ್ದು ₹100 ಅದು ನೇಲ್ ಪಾಲಿಶು, ಅದನ್ನು ಕೊಡಿಸಿದ್ದಾಳೆ. ಜೊತೆಗೆ ಒಂದು ಒಳ್ಳೆ ವ್ಯಾನಿಟಿ ಬ್ಯಾಗು ಗೊತ್ತಾ, ಕಾಂಪ್ಯಾಕ್ಟ್ ವ್ಯಾನಿಟಿ ಬ್ಯಾಗು. ಅದರಲ್ಲಿ ಅಮ್ಮ ನಿನ್ನ ಮೇಕಪ್ ಐಟಮ್ ಎಲ್ಲ ನೀಟಾಗಿ ಇಟ್ಕೊ ಅಂತ ಹೇಳಿದ್ಲು. ಕೆಲವು ಬ್ಯಾಂಡ್ಸು ಈ ಥರ ಇದ್ದರೆ ಎಷ್ಟೊಂದು ಅದರಲ್ಲಿ ಹಾಕಿ ಕೊಟ್ಟಿದ್ಲು. ಎಷ್ಟು ಖುಷಿಯಾಗೋಯ್ತು ಅಂದರೆ, ಅದೇನೋ ಹೇಳ್ತಾರಲ್ಲ, ದೊಡ್ಡದೇ ಕೊಡಬೇಕು ಖುಷಿ ಪಡೋಕ್ಕೆ ಅಂತನಲ್ಲ, ಪ್ರೀತಿಯಿಂದ ಈ ರೀತಿ ಚಿಕ್ಕ ಪುಟ್ಟ ಏನೇ ತಕ್ಕೊಟ್ರು ಭಾರಿನೇ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಆ ಚಿಕ್ಕವಳಿಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೆ, ಮುಂದೆ ತೋರಿಸ್ತೀನಿ ನೋಡಿ. ಈ ಥರದ್ದು ಅವಳು ಅದನ್ನು ತೋರ್ಸೋಕ್ಕೂ ಬಿಡ್ತಿಲ್ಲ, ಕಿತ್ಕೊಂಡು ಹಾಕೋತಿದ್ಲು. ಸೊ ಈ ಥರದ್ದು ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೆ. ಮಕ್ಕಳಿಗೆ ಚೆನ್ನಾಗಿರುತ್ತೆ ನೋಡಿ, ಅವಳಿಗೆ ಹಾಕಿದ್ರೆ ಅದು ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ, ಗೊಂಬೆ ಅಂಥದ್ದು, ಆ ಥರದ್ದೆಲ್ಲ ಹಾಕ್ತಿದ್ದೆ. ನನಗಂತೂ ನನ್ನ ಬರ್ಡೇನ ತುಂಬ ಮೆಮೊರೇಬಲ್ ಆಗಿ ಮನೆಯವರೆಲ್ಲ ಮಾಡಿದ್ರು. ಎಸ್ಪೆಷಲಿ ನನ್ನ ದೊಡ್ಡ ಮಗಳು, ನಿಮ್ಮೆಲ್ರಿಗೂ ನಮ್ಮ ದೊಡ್ಡ ಮಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈವನ್ ಚಿಕ್ಕ ಮಕ್ಕಳು ಇಬ್ಬರೂ ಅಷ್ಟೇ, ಎಷ್ಟು ಅರ್ಥ ಮಾಡ್ಕೋತಾರೆ ನಿಮಗೆ, ಎಷ್ಟು ರೆಸ್ಟ್ ಕೊಡ್ತಾರೆ, ಅವಳು ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾಳೆ ಚಿಕ್ಕವಳು ನಿಮಗೆ ಅಂತ ಎಷ್ಟು ಕಮೆಂಟ್ ಮಾಡ್ತಿರ್ತಾನೆ. ಡೆಫಿನೆಟ್ಲಿ ಹೌದು, ನಾನು ಸಾಕಾಗಿ ಬಂದಿದ್ದೀನಿ ಅಂದರೆ ನನಗೆ ನೋಡ್ಕೊಳ್ಳೋದೆ ನಮ್ಮಿಬ್ಬರು ಹೆಣ್ಮಕ್ಳು. ನನಗೆ ಅದಕ್ಕೆ ಯಾವ ರಿಗ್ರೆಟು ಇಲ್ಲ. ಅಯ್ಯೋ ನನಗೆ ಹೆಣ್ಮಕ್ಳು ಹುಟ್ಬಿಟ್ರು, ಗಂಡು ಮಕ್ಕಳಾಗಬೇಕಿತ್ತು, ನನಗೆ ಡೆಲಿವರಿ ಆಗೋಕ್ಕೆ ಮೊದಲು ಇಲ್ಲ, ಡೆಲಿವರಿ ಆದಮೇಲೂ ಇಲ್ಲ, ನನಗೆ
ತುಂಬಾ ಖುಷಿ ಇದೆ ನನಗೆ ಇಬ್ಬರು ಹೆಣ್ಮಕ್ಳು ಅಂತ. ಯಾರನ್ನು ಅಯ್ಯೋ ನಿಮಗೆ ಇಬ್ಬರು ಹೆಣ್ಮಕ್ಳು ಅಂದರೆ ದಯವಿಟ್ಟು ಅಷ್ಟೊಂದು ಸಂಕಟ ಪಡಬೇಡಿ, ನೋಡ್ಕೊಳ್ಳೋದು ನಾವೇನೆ. ಅವರು ನಮ್ಮನ್ನು ಗಂಡು ಮಕ್ಳಿಗಿಂತ ಜಾಸ್ತಿ ಚೆನ್ನಾಗೇ ನೋಡ್ಕೋತಿದ್ದಾರೆ ಅಂತ ಹೇಳ್ತೀನಿ. ಸೊ ಯಾರಿಗಾನ ಇಬ್ಬರು ಹೆಣ್ಮಕ್ಳಿದ್ದಾರೆ, ಒಬ್ಬರು ಹೆಣ್ಮಕ್ಳಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ. ಖುಷಿ ಹಂಗಂತ ಗಂಡು ಮಕ್ಳು ನೋಡ್ಕೊಳ್ಳೋ ಅಂತ ಅಲ್ಲ. ಸೊ ಏನೋ ರಿಗ್ರೆಟ್ ಮಾಡ್ಕೊಂಡು ಬೇಜಾರು ಮಾಡ್ಕೋಬೇಡಿ, ಅಯ್ಯೋ ಹೆಣ್ಮಕ್ಳು ಹುಟ್ಬಿಟ್ರು ಅಂತ. ತುಂಬ ಖುಷಿಯಾಗಿರಿ ಆಯಿತಾ. ಇವತ್ತಿಂದ ನಮ್ಮ ಥಿಂಕಿಂಗ್ ಪ್ರಾಸೆಸ್ನ ಚೇಂಜ್ ಮಾಡ್ಕೊಳ್ಳಿ. ತುಂಬ ಖುಷಿಯಾಗಿರಿ. ನೆಮ್ಮದಿನ ನಾವೇ ತಂದ್ಕೋಬೇಕು, ಯಾರೋ ಏನು ನಮ್ಮ ಲೈಫಲ್ಲಿ ನೆಮ್ಮದಿ ತರಲ್ಲ ಅಲ್ವಾ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.